ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕು, ಒಂದಷ್ಟು ಒರಿಜಿನಲ್. ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕು, ಒಂದಷ್ಟು ಒರಿಜಿನಲ್. ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕು, ಒಂದಷ್ಟು ಒರಿಜಿನಲ್. ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕು, ಒಂದಷ್ಟು ಒರಿಜಿನಲ್. ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕು, ಒಂದಷ್ಟು ಒರಿಜಿನಲ್. ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕು, ಒಂದಷ್ಟು ಒರಿಜಿನಲ್. ಟಾಯ್ಲೆಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ
ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕ್, ಒಂದಷ್ಟು ಒರಿಜಿನಲ್. ಓಲಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆಯ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕ್, ಒಂದಷ್ಟು ಒರಿಜಿನಲ್. ಓಲಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆಯ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕ್, ಒಂದಷ್ಟು ಒರಿಜಿನಲ್. ಓಲಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆಯ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕ್, ಒಂದಷ್ಟು ಒರಿಜಿನಲ್. ಓಲಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮೆಟ್ರೋ ನಿಲ್ದಾಣವನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ಬಿಎಂಆರ್ಸಿಎಲ್ಗೆ ಬೆದರಿಕೆಯ ಸಂದೇಶ ಬಂದಿದೆ. ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಹಾಗಂತ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಇಮೇಲ್ ಬಂದಿದೆ. ನಾನೊಬ್ಬ ಉಗ್ರಗಾಮಿ, ಅದರಲ್ಲೂ ಕನ್ನಡಿಗರ ವಿರೋಧಿ ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಬಂದಿದೆ. ಪ್ರಕರಣದ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಎಲ್ಲಾ ತರದ ಬೆದರಿಕೆಗಳು ಬರ್ತಾ ಇರುತ್ತೆ. ಒಂದಷ್ಟು ಫೇಕ್, ಒಂದಷ್ಟು ಒರಿಜಿನಲ್.